ನಮಸ್ಕಾರ ಬಂಧುಗಳೇ, PB ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಮನುಷ್ಯರಾದಂತಹ ನಾವು ಪ್ರಾಣಿಗಳನ್ನು ಸಾಕ್ತೀವಿ ಬಂಧುಗಳೇ. ಸಾಕುವ ಪ್ರಾಣಿಗಳಲ್ಲಿ ನಾಯಿ, ಬೆಕ್ಕು ಎಲ್ಲರಿಗೂ ಅಚ್ಚುಮೆಚ್ಚಾಗಿರುತ್ತೆ ಬಂಧುಗಳೇ. ಇನ್ನು ಸಾಕಿದ ಪ್ರಾಣಿಗಳಲ್ಲಿಯೂ ಪ್ರೀತಿಯೂ ಸಹ ಮಾಲೀಕನ ಮೇಲೆ ಅಪಾರವಾಗಿರುವ ಉದಾಹರಣೆಗಳನ್ನು ನಾವು ಆಲ್ರೆಡಿ ಕಂಡಿದ್ದೇವೆ ಸ್ನೇಹಿತರೆ. ಇನ್ನು ಕಿಲೋಮೀಟರ್ ಗಟ್ಟಲೆಯಿಂದ ನಾಯಿ ಒಂದು ನಡೆದುಕೊಂಡು ಹೋಗಿರುವ ಉದಾಹರಣೆಗಳು ಕೂಡ ನಾವು ಗಮನಿಸಿದ್ದೇವೆ ಸ್ನೇಹಿತರೆ. ಆದರೆ ಸಾಕಿದ ಬೆಕ್ಕು ಮನೆಯೊಡತಿಯನ್ನು ಬಲಿ ಪಡೆದಿರುಕೊಂಡಿರುವ ದೃಶ್ಯ ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ ಸ್ನೇಹಿತರೆ. ಅದೇನಿದು ಅಚ್ಚರಿ ಅಂತ ನೀವು ಕೇಳೋದಾದರೆ, ಹೌದು ಸ್ನೇಹಿತರೆ, ಸಾಕಿದ ಬೆಕ್ಕು ಕಚ್ಚಿ ಮಹಿಳೆಯೊಬ್ಬರು ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಸ್ನೇಹಿತರೆ. ಇಲ್ಲಿನ ಶಿಕಾರಿಪುರ ತಾಲೂಕಿನ ತರ್ಲಘಟ್ಟ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು 50 ವರ್ಷ ವಯಸ್ಸಿನ ಗಂಗಿಬಾಯಿ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ. ನಿಜಕ್ಕೂ ಅಲ್ಲಿ ಆಗಿದ್ದೇನು ಅಂತ ನೀವು ಕೇಳೋದಾದರೆ, ಮೊದಲು ತರ್ಲಘಟ್ಟದ ಕ್ಯಾಂಪ್ನಲ್ಲಿರುವ ಯುವಕನೋರ್ವ ಮೇಲೆ ಈ ಬೆಕ್ಕು ದಾಳಿ ಮಾಡಿತ್ತು ಸ್ನೇಹಿತರೆ. ಬಳಿಕ ಬೆಕ್ಕು 2 ತಿಂಗಳ ಹಿಂದೆಯೇ ಮಹಿಳೆಗೆ ಕಚ್ಚಿತು. ಮಹಿಳೆಯ ಕಾಲಿಗೆ ಕಚ್ಚಿದ ಕಾರಣ 5 ಇಂಜೆಕ್ಷನ್ನ ತೆಗೆದುಕೊಳ್ಬೇಕಾಗಿತ್ತು ಸ್ನೇಹಿತರೆ. ಯಾವುದೇ ಪ್ರಾಣಿಗಳು ಕಚ್ಚಿದ್ರು ಕೂಡ 5 ಇಂಜೆಕ್ಷನ್ನ ತೆಗೆದುಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಇದನ್ನು ನೆನಪಿಟ್ಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ. ಆದರೆ 1 ಇಂಜೆಕ್ಷನ್ನ ಪಡೆದಂತಹ ಮಹಿಳೆ ನಾನು ಹುಷಾರಾಗಿದ್ದೀನಿ ಎಂದು ಸುಮ್ಮನಾಗಿದ್ದಾಳೆ ಸ್ನೇಹಿತರೆ. ಈ ಕಾರಣಕ್ಕೆ ಮಹಿಳೆಯ ಚೇತರಿಕೆ ಕಂಡ ಹಿನ್ನೆಲೆ ಇಂಜೆಕ್ಷನ್ ಪಡೆಯದೆ ಸುಮ್ಮನಾಗಿದ್ದಳು ಸ್ನೇಹಿತರೆ. ಆದರೆ ಚೇತರಿಕೆ ಕಂಡ ಹುಮ್ಮಸ್ಸಿನಲ್ಲಿ ಮಹಿಳೆ ಇಂಜೆಕ್ಷನ್ ತೆಗೆದುಕೊಳ್ಳಕ್ಕೆ ನಿರ್ಲಕ್ಷ್ಯ ಮಾಡಿದ ಕಾರಣ ಈ ಹಿನ್ನೆಲೆಯಲ್ಲಿ ಮೊನ್ನೆಯಿಂದ ಬೆಕ್ಕು ಕಚ್ಚಿದ ಮಹಿಳೆಯಲ್ಲಿ ಆರೋಗ್ಯದಲ್ಲಿ ಏರುಪೇರು ಶುರುವಾಗಿದ್ದು ದೇಹದಲ್ಲಿ ನಂಜು ಏರುತ್ತಲೇ ಹೋಗಿದೆ ಸ್ನೇಹಿತರೆ. ಶಿವಮೊಗ್ಗದ ಮೆಗ್ಗಾನ್ ಜಿಲ್ಲಾಸ್ಪತ್ರೆಯಲ್ಲಿ ಮಹಿಳೆಯು ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆಯು ಇಂದು ಮೃತಪಟ್ಟಿದ್ದಾಳೆ ಸ್ನೇಹಿತರೆ. ಇನ್ನು ಇದೇ ಬೆಕ್ಕು ಮಹಿಳೆಯನನ್ನು ಕಚ್ಚುವ ಮುನ್ನ ಬೆಕ್ಕು ನಾಯಿ ಮರಿಯನ್ನು ಕಚ್ಚಿತು ಎಂದು ಹೇಳಲಾಗ್ತಿದೆ ಸ್ನೇಹಿತರೆ. ಅಲ್ಲದೆ ಈ ಬೆಕ್ಕು ತರಳಘಟ್ಟ ಕ್ಯಾಂಪ್ನಲ್ಲಿ ಯುವಕನೋರ್ವನ ಮೇಲೆ ದಾಳಿ ನಡೆಸಿ ಕಾಲಿಗೆ ಕೂಡ ಕಚ್ಚಿತ್ತು ಸ್ನೇಹಿತರೆ. ಇನ್ನು ಯುವಕನ ಕಾಲಿಗೆ ಆಯುರ್ವೇದ ಔಷಧ ಮಾಡಿ ಪರಿಣಾಮ ನಂಜು ತೆಗೆಸಲಾಗಿತ್ತು. ಪರಿಣಾಮ ಯುವಕ ಪ್ರಾಣಾಪಾಯದಿಂದ ಪಾರವಾಗಿದ್ದಾನೆ. ಇನ್ನು ಯಾವುದೇ ಪ್ರಾಣಿಗಳಿಗೂ ಕಚ್ಚಿದ್ರೂ ಕನಿಷ್ಠ ನಂಜು ಆಗದಂತೆ 5 ಇಂಜೆಕ್ಷನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಆದರೆ ಇಲ್ಲಿ ಮಹಿಳೆಯು 1 ಇಂಜೆಕ್ಷನ್ ಪಡೆದು ಬಳಿಕ ನಿರ್ಲಕ್ಷ್ಯ ಮಾಡಿದ ಕಾರಣ ಗುಣಮುಖ ಆಗಿದ್ದೇನೆ ಎಂದು ಭಾವಿಸಿ ಮಹಿಳೆಯು ನಾಟಿ ಮಾಡಲು ಹೋಗಿದ್ದಾಳೆ ಸ್ನೇಹಿತರೆ. ನೀರಿಗಿಳಿದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾಳೆ. ಆದರೆ ರೇಬಿಸ್ನಿಂದಾಗಿ ಅನಾರೋಗ್ಯ ಕಾಡಿದ ಪರಿಣಾಮ ಮತ್ತೆ ಗಂಗಿಬಾಯಿ ಆರೋಗ್ಯದಲ್ಲಿ ಏರುಪೇರು ಆಗಿದ್ದು ಇದೀಗ ಚಿಕಿತ್ಸೆ ಫಲಕಾರಿಯಾಗಿದೆ. ಮಹಿಳೆಯು ಇಂದು ಸಾವಿನ ಮನೆಯನ್ನು ಸೇರಿದ್ದಾಳೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಯಜಮಾನಿಗೆ ಕಚ್ಚುವ ಮುನ್ನ ಬೆಕ್ಕು ನಾಯಿ ಮರಿಗೆ ಕಚ್ಚಿತ್ತು ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಆ ನಾಯಿ ಮರಿಯೂ ಕೂಡ ಮೃತಪಟ್ಟಿತ್ತಂತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಮಹಿಳೆಯ ಮೇಲೆ ದಾಳಿ ಮಾಡಿದ ಬೆಕ್ಕು ಮಹಿಳೆಗೆ ದಾಳಿ ಮಾಡಿದ ನಂತರ ಎಸ್ಕೇಪ್ ಆಗಿದೆ ಅಂತೆ. ಇನ್ನು ಈ ಬಗ್ಗೆ ಮಾತಾಡಿರುವಂತಹ ಮೆಗ್ಗಾನ್ ಜಿಲ್ಲಾಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ TD ತಿಮ್ಮಪ್ಪ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ನಾಯಿಯು ಮೊದಲಿಗೆ ಬೆಕ್ಕಿಗೆ ಕಚ್ಚಿರಬೇಕು. ನಾಯಿಯ ರೇಬಿಸ್ ಮಹಿಳೆಗೆ ಕಚ್ಚಿದ ಬೆಕ್ಕಿಗೆ ಬಂದಿದೆ. ಅದೇ ಬೆಕ್ಕು ಮಹಿಳೆಗೆ ಕಚ್ಚಿದ ಕಾರಣ ಇದರಿಂದ ಮಹಿಳೆಗೆ ರೇಬಿಸ್ ಕಾಯಿಲೆ ಬಂದಿದೆ. ಇದರಿಂದ ಮಹಿಳೆ ಮೃತಪಟ್ಟಿದ್ದಾಳೆ ಎಂದು ಸ್ಪಷ್ಟವನ್ನು ಪಡಿಸಿದ್ದಾರೆ ಸ್ನೇಹಿತರೆ. ಇನ್ನು ಬೆಕ್ಕು ಅಂದರೆ ಎಲ್ರಿಗೂ ಇಷ್ಟ ಅಂತ ಗೊತ್ತೇ ಇದೆ ಸ್ನೇಹಿತರೆ. ವಿವಿಧ ಜಾತಿಯ ದೇಶ ವಿದೇಶಗಳಿಂದ ಬೆಕ್ಕುಗಳನ್ನು ಜನರು ಮನೆಯಲ್ಲಿ ಸಾಕ್ತಾರೆ. ಆದರೆ ಸಾಕು ಪ್ರಾಣಿಗಳ ಮೇಲೆ ಕುರಿತಂತೆ ಮುಂಜಾಗ್ರತೆ ವಹಿಸಬೇಕಾಗಿರುತ್ತೆ. ಇಲ್ಲದಿದ್ದರೆ ಅಪ್ಪಿತಪ್ಪಿಯು ಇಂತಹ ಪೇಟ್ ಕ್ಯಾಟ್ ಅಟ್ಯಾಕ್ ಮಾಡಿದರೆ ಜೀವ ಕೂಡ ಹೋಗುತ್ತೆ ಅನ್ನೋದಕ್ಕೆ ಶಿವಮೊಗ್ಗ ತಾಲೂಕಿನಲ್ಲಿ ಸತ್ತಿರುವಂತಹ ಈ ಮಹಿಳೆ ಉತ್ತಮ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಆದಷ್ಟು ನೀವು ಸಾಕಿದಂತಹ ಪ್ರಾಣಿಗಳ ಮೇಲೆ ಮುಂಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು PB ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.